ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ತಾಲೂಕಿನ ಬೆಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳಗೋಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2024-25ನೇ ವಾರ್ಷಿಕ ಮಹಾಸಭೆ ನೆರವೇರಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾದ ಬಿಎನ್ ಬಸವರಾಜ್ ಬೆಳಗೋಡು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮ ಪ್ರಾರಂಭದ ಮುನ್ನ ಎಲ್ಲರಿಗೂ ಎದ್ದು ನಿಂತು ರೈತಗೀತೆ ಹಾಡಿಗೆ ಗೌರವಿಸಲಾಯಿತು. ಸ್ವಾಗತ ಭಾಷಣದ ನಂತರ ಬರಹಗಾರರು, ಚಿಂತಕರು, ಸಾಹಿತಿಗಳಾದ ಎಸ್ಎಲ್ ಭೈರಪ್ಪನವರು ಅಗಲಿರುವ ಹಿನ್ನೆಲೆ ಮೌನಾಚರಣೆ ಮಾಡಲಾಯಿತು. 2024-25ನೇ ಸಾಲಿನ ಆಯವ್ಯಯ ಜಮಾಬಂಡಿ ಮಂಡಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಥಮ ಕೃಷಿ ಪತ್ತಿನ ಸಹಕಾರ ಬ್ಯಾಂಕಿನ ಆಡಳಿತ ವ್ಯವಸ್ಥಾಪಕರ ಬಗ್ಗೆ ರೈತರು ಹಾಗೂ ನಿರ್ದೇಶಕರು, ಅಧ್ಯಕ್ಷರುಗಳ ನಡುವೆ ಚರ್ಚೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಬಿಎನ್ ಬಸವರಾಜ್ ಮಾತನಾಡಿ, ಜನಗಳು ಸಹಕಾರ ಸಂಘದೊಂದಿಗೆ ವ್ಯವಹಾರ ಹಾಗೂ ಹಲವಾರು ಯೋಜನೆಗಳನ್ನು ಹಾಕಿಕೊಂಡು ಹೋಗುವುದು ಹಾಗೂ ಹಣ ಹೂಡಿಕೆ ಮಾಡುವುದು, ಪಿಗ್ಮಿ ಕಟ್ಟುವುದು ಹೀಗೆ ಇತರ ಯೋಜನೆಗಳನ್ನು ರೂಪಿಸಿಕೊಂಡು ಹೋಗುವುದರಿಂದ ಸಹಕಾರ ಸಂಘ ಬೆಳೆಯಲು ಸಾಧ್ಯವಾಗುತ್ತದೆ ಎಂದರು. ಹಾಗೂ ಕೆಲವು ವಿಷಯಗಳ ಬಗ್ಗೆ ಪ್ರಸ್ತಾಪವಾಗಿದ್ದು, ಆಡಳಿತ ವ್ಯವಸ್ಥೆಯಲ್ಲಿ ಕೆಲವು ಕುಂದುಕೊರತೆ ಇದ್ದಲ್ಲಿ ಮುಂದಿನ ಸಭೆಯಲ್ಲಿ ಸಮಸ್ಯೆ ಬಗ್ಗೆ ಪರಿಹಾರದ ಬಗ್ಗೆ ಚರ್ಚಿಸಿ ಸರಿಪಡಿಸಿಕೊಂಡು ಹೋಗುವುದಾಗಿ ತಿಳಿಸಿದರು. ನಿಮಗೆ ಸರ್ಕಾರ ಸಾಲ ಮಾಡ್ತಿದ್ದೆ ಅಂತೆಲ್ಲ ಸಾಲ ಮಾಡೋದು ದಯಮಾಡಿ ನಿಮ್ಮ ತಲೆಯಲ್ಲಿದ್ರೆ ತೆಗೆದಾಕಿ. ದಯಮಾಡಿ ನೀವು ಕಟ್ಟಿರ್ತಕ್ಕಂಥ ಹಣ ನಿಮ್ಮದೇ ಸರ್. ನಮ್ಗೆ ಈ ದಿವಸ ರಿನಿವಲ್ ಮಾಡ್ತೀವಿ, ಫುಲ್ಲು ಸ್ವಲ್ಪ ಹೆಚ್ಚುವರಿ ಮಾಡಿಕೊಡಿ ಸರ್. ಅಯ್ಯೋ ಸರ್, ನಮ್ಮದು ಸಹಕಾರಿ ಸಂಘ ನೀವು ಎಷ್ಟು ಚೆನ್ನಾಗಿ ಬಳಸ್ತೀರಿ ಅಷ್ಟು ಕೂಡ ಉಪಯೋಗವನ್ನು ಮಾಡ್ಕೋಬಹುದು. ಮತ್ತೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಚಂದ್ರಿಕಾ, ನಿರ್ದೇಶಕರುಗಳಾದ ದೇವರಾಜ್, ಜಗದೀಶ್, ರವೀಶ್, ನೀಲಕಂಠ, ಯಲ್ಲಪ್ಪ, ವಚನ್, ಹೇಮಂತ್, ಸಾಜಿದ್, ಹುಸೇನ್ ಸೇರಿದಂತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಷೇರುದಾರರು, ರೈತ ಬಾಂಧವರು, ಗ್ರಾಮಸ್ಥರು, ಆಡಳಿತ ಕಾರ್ಯನಿರ್ವಹಣಾಧಿಕಾರಿಗಳಾದ ಲೋಕೇಶ್, ಕ್ಯಾಶಿಯರ್ ಲೋಹಿತ್, ಪಿಗ್ಮಿ ಕಲೆಕ್ಟರ್ ಎಚ್ಸಿ ಪುಟ್ಟರಾಜು ಸೇರಿದಂತೆ ಇತರರು ಹಾಜರಿದ್ದರು. ರಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.